ಅವನು ಭಗವಾನ್ ಶಿವನಿಗೆ ಪ್ರಿಯನು, ಭಗವಾನ್ ಶಿವನಲ್ಲಿ ಆಸಕ್ತಿಯುಳ್ಳವನು, ಸದಾಶಿವ ಹಾಗೂ ಪಾರ್ವತಿಯ ಪೂಜಕನೂ ಆಗಿರುವನು. ಅದಕ್ಕಾಗಿ ಶಿವೆ ಮತ್ತು ಶಿವನ ಆಜ್ಞೆಯನ್ನು ಆಧರಿಸಿ ನನಗೆ ಮನೋವಾಂಛಿತ ವಸ್ತುಗಳನ್ನು ಕರುಣಿಸಲಿ. ಸಂಪೂರ್ಣ ಶಾಸ್ತ್ರಗಳ ತಾತ್ವಿಕ ಅರ್ಥವನ್ನು ತಿಳಿದವನು, ಭಗವಾನ್ ವಿಷ್ಣುವಿನ ಇನ್ನೊಂದು ಸ್ವರೂಪನು, ಎಲ್ಲರ ಶಾಸಕನು, ಮಹಾಮೋಹಾತ್ಮಕ ಕದ್ರುವಿನ ಪುತ್ರನು, ಮಧು ಫಲದ ತಿರುಳನು, ಅಸವ ಇವುಗಳಲ್ಲಿ ಪ್ರೀತಿಯುಳ್ಳವನು, ಆ ನಾಗರಾಜ ಭಗವಾನ್ ಶೇಷನು ಶಿವ ಮತ್ತು ಪಾರ್ವತಿಯರ ಆಜ್ಞೆಯನ್ನು ಮುಂದುವರಿಸಿ ನನ್ನ ಇಚ್ಛೆಯನ್ನು ಪೂರ್ಣಗೊಳಿಸಲಿ. ಬ್ರಹ್ಮಾಣಿ, ಮಹೇಶ್ವರ, ಕೌಮುರಿ, ವೈಷ್ಣವಿ, ವಾರಹಿ, ಮಹೇಂದ್ರಿ, ಪ್ರಚಂಡ ಪರಾಕ್ರಮಶಾಲಿನಿ, ಚಾಮುಂಡಾದೇವಿ, ಈ ಸರ್ವಲೋಕ ಜನನಿಯರಾದ 7 ಮಾತೆಯರು ಪರಮೇಶ್ವರ ಶಿವನ ಆದೇಶದಂತೆ ನನಗೆ ನಾನು ಬೇಡುವ ವಸ್ತುಗಳನ್ನು ಕರುಣಿಸಲಿ. ಮತ್ತೆ ಗಜದ ಮುಖವುಳ್ಳವನು, ಗಂಗೆ, ಉಮೆ ಮತ್ತು ಶಿವನ ಪುತ್ರನು, ಆಕಾಶವೇ ಶರೀರವುಳ್ಳವನು, ದಿಶೆಗಳ ಭುಜಗಳುಳ್ಳವನು, ಚಂದ್ರ, ಸೂರ್ಯ, ಅಗ್ನಿ ಎಂಬ ಕಣ್ಣುಳ್ಳವನು, ಐರಾವತಾದಿ ದಿವ್ಯ ದಿಗ್ಗಜರಿಂದ ನಿತ್ಯ ಪೂಜಿತನು, ಮಸ್ತಕದಿಂದ ಶಿವಾಜ್ಞಾನಮಯ ಮದದ ಧಾರೆ ಹರಿಯುತ್ತಿರುವವನು, ದೇವತೆಗಳ ವಿಘ್ನಗಳನ್ನು ನಿವಾರಿಸುವವನು, ಅಸುರಾದಿಗಳ ಕಾರ್ಯದಲ್ಲಿ ವಿಘ್ನವನ್ನು ಮಾಡುವವನು ಆದ ವಿಘ್ನರಾಜ ಗಣಪತಿಯು ಶಿವನಿಂದ ಭಾವಿತನಾಗಿ ಶಿವೆ ಮತ್ತು ಶಿವರ ಆಜ್ಞೆಯನ್ನು ಶಿರೋಧಾರ್ಯ ಮಾಡಿ ನನ್ನ ಮನೋರಥಗಳನ್ನು ಕರುಣಿಸಲಿ. 6 ಮುಖಗಳುಳ್ಳ ಷಣ್ಮುಖನು, ಶಿವನಿಂದ ಉತ್ಪನ್ನನಾಗಿ ಶಕ್ತಿ ಮತ್ತು ವಜ್ರವನ್ನು ಧರಿಸಿರುವವನು, ಆ ಪ್ರಭುವು ಅಗ್ನಿಯ ಪುತ್ರ ಹಾಗೂ ಅಪರ್ಣಳ ಬಾಲಕನಾಗಿರುವವನು, ಗಂಗಾ, ಗಣಾಂಬ ಮತ್ತು ಕ್ಷತ್ರಿಯರಿಗೂ ಪುತ್ರನಾಗಿರುವವನು, ವಿಶಾಖ, ಶಾಖ, ನೈಗಮೇಯ ಈ 3ರಿಂದ ಸದಾ ಸುತ್ತುವರಿದಿರುವನು. ಅವನ ಇಂದ್ರವಿಜಯಿ, ಇಂದ್ರನ ಸೇನಾಪತಿ ಹಾಗೂ ತಾರಕಾಸುರನನ್ನು ಜಯಿಸಿದವನು, ತನ್ನ ಶಕ್ತಿಯಿಂದ ಮೇರುವೆ ಮೊದಲಾದ ಪರ್ವತಗಳನ್ನು ಛೇದಿಸುವವನು. ಅವನ ಅಂಗಕಾಂತಿಯು ತಪ್ತ ಸುವರ್ಣದಂತೆ ಇದೆ, ಕಣ್ಣುಗಳು ಅರಳಿದ ಕಮಲದಂತೆ ಸುಂದರವಾಗಿದೆ. ಕುಮಾರನೆಂದು ಪ್ರಸಿದ್ಧನಾದವನು ಸುಕುಮಾರ ರೂಪದ ದೊಡ್ಡ ಉದಾಹರಣೆಯಾಗಿರುವನು. ಶಿವನಿಗೆ ಪ್ರಿಯನು, ಶಿವನಲ್ಲೇ ಅನುರಕ್ತ ಹಾಗೂ ಶಿವಚರಣಗಳನ್ನು ನಿತ್ಯವೂ ಅರ್ಚಿಸುವ ಸ್ಕಂದನು ಶಿವ ಮತ್ತು ಶಿವೆಯರ ಆಜ್ಞೆಯನ್ನು ಶಿರಸಾವಹಿಸಿ ನನಗೆ ಮನೋವಾಂಛಿತ ವಸ್ತುಗಳನ್ನು ಕೊಡಲಿ. ಸರ್ವಶ್ರೇಷ್ಠ ಮತ್ತು ವರದಾಯಿನಿ ಜ್ಯೇಷ್ಠ ದೇವಿಯು ಸದಾ ಭಗವಾನ್ ಶಿವ ಪಾರ್ವತಿಯರ ಪೂಜೆಯಲ್ಲಿ ತೊಡಗಿರುವವಳು. ಅವರಿಬ್ಬರ ಆಜ್ಞೆಯನ್ನು ಮನ್ನಿಸಿ ನನಗೆ ಮನೋವಾಂಛಿತ ವಸ್ತುಗಳನ್ನು ಕರುಣಿಸಲಿ. ತ್ರೈಲೋಕವಂದಿತ ಸಾಕ್ಷಾತ್ ಉಲ್ಕೆಯಂತೆ ಆಕೃತಿಯುಳ್ಳ ಗಣಾಂಬಿಕೆಯು ಜಗತ್ತಿನ ಸೃಷ್ಟಿಯನ್ನು ಬೆಳೆಸಲಿಕ್ಕಾಗಿ ಬ್ರಹ್ಮದೇವರ ಪ್ರಾರ್ಥನೆಯಂತೆ ಶಿವನ ಶರೀರದಿಂದ ಬೇರೆಯಾಗಿ ಶಿವೆಯ ಹುಬ್ಬುಗಳ ಮಧ್ಯದಿಂದ ಪ್ರಕಟಗೊಂಡಿದ್ದೀಳು. ಈಕೆಯು ದಾಕ್ಷಾಯಿಣಿ, ಸತಿ, ಮೇನ ಹಾಗೂ ಹಿಮವಂತ ಕುಮಾರಿ, ಉಮೆ ಮುಂತಾದ ರೂಪಗಳಿಂದ ಪ್ರಸಿದ್ಧಳಾಗಿದ್ದಾಳೆ. ಕೌಶಿಕಿ, ಭದ್ರಕಾಳಿ, ಅಪರ್ಣ, ಪಾಟಲ ಮತ್ತು ಜನನಿಯಾಗಿರುವವಳು, ನಿತ್ಯವೂ ಶಿವಾರ್ಚನೆಯಲ್ಲಿ ತತ್ಪರಳಾಗಿರುವಳು. ರುದ್ರವಲ್ಲಭೆ ಎಂದು ಕರೆಸಲ್ಪಡುವ ಅವಳು ಶಿವ ಮತ್ತು ಶಿವೆಯರ ಆಜ್ಞೆಯನ್ನು ಶಿರಸಾವಹಿಸಿ ನನಗೆ ಮನೋವಾಂಛಿತ ವಸ್ತುಗಳನ್ನು ಕೊಡಲಿ. ಸಮಸ್ತ ಶಿವಗಣಗಳ ಸ್ವಾಮಿಯಾದ ಚಂಡಿಕೇಶನು ಭಗವಾನ್ ಶಂಕರನ ಮುಖದಿಂದ ಪ್ರಕಟನಾದವನು. ಶಿವೆ ಮತ್ತು ಶಿವನ ಆಜ್ಞೆಯನ್ನ ಆಧರಿಸಿ ನನಗೆ ಅಭಿಷ್ಟಾವಸ್ತುವನ್ನು ಕರುಣಿಸಲಿ. ಭಗವಾನ್ ಶಿವನಲ್ಲಿ ಆಸಕ್ತನಾದ ಶಿವನ ಪ್ರಿಯ ಗಣಪಾಲ ಶ್ರೀಮಾನ್ ಪಿಂಗಳನು ಶಿವ ಮತ್ತು ಶಿವೆಯರ ಆಜ್ಞೆಯಿಂದ ನನ್ನ ಮನೋಕಾಮನೆಗಳನ್ನು ಪೂರ್ಣಗೊಳಿಸಲಿ. ಶಿವ ಆರಾಧನೆಯಲ್ಲಿ ತತ್ಪರನಾಗಿರುವ ಭೃಂಗೀಶ್ವರನೆಂಬ ಗಣಪಾಲನು ತನ್ನ ಸ್ವಾಮಿಯ ಆಜ್ಞೆಯನ್ನು ಪಡೆದು ನನಗೆ ಮನೋವಾಂಛಿತ ವಸ್ತು ಕರುಣಿಸಲಿ. ಹಿಮ, ಕುಂದ ಹಾಗೂ ಚಂದ್ರನಂತೆ
ಊಜ್ವನು, ಭದ್ರಕಾಳಿಯ ಪ್ರಿಯನು, ಸದಾ ಮಾತೃಗಣಗಳನ್ನು ರಕ್ಷಿಸುವವನು, ದುರಾತ್ಮನಾದ ದಕ್ಷ ಮತ್ತು ಅವನ ಯಜ್ಞದ ಶಿರವನ್ನು ಕತ್ತರಿಸಿದವನು, ಉಪೇಂದ್ರ, ಇಂದ್ರ ಮತ್ತು ಯಮನೆ ಮೊದಲಾದ ದೇವತೆಗಳ ಶರೀರದಲ್ಲಿ ಗಾಯಗೊಳಿಸುವವನು, ಶಿವನ ಅನುಚರನು, ಶಿವನ ಆಜ್ಞೆಯನ್ನು ಪಾಲಿಸುವವನು ಆದ ಮಹಾ ತೇಜಸ್ವಿ ಶ್ರೀಮಾನ್ ವೀರಭದ್ರನು ಶಿವೆ ಮತ್ತು ಶಿವೆಯರ ಆದೇಶದಿಂದಲೇ ನನಗೆ ನಾನು ಬಯಸಿದ ವಸ್ತುಗಳನ್ನು ಕೊಡಲಿ. ಮಹೇಶ್ವರನ ಮುಖ ಕಮಲದಿಂದ ಪ್ರಕಟಳಾದ ಹಾಗೂ ಶಿವಪಾರ್ವತಿಯರ ಪೂಜೆಯಲ್ಲಿ ಆಸಕ್ತಳಾಗಿರುವ ಸರಸ್ವತಿ ದೇವಿಯು ನನಗೆ ಮನೋವಾಂಛಿತ ವಸ್ತುಗಳನ್ನು ಕರುಣಿಸಲಿ. ಭಗವಾನ್ ವಿಷ್ಣುವಿನ ವಕ್ಷಸ್ಥಳದಲ್ಲಿ ವಿರಾಜಿಸುತ್ತಿರುವ ಲಕ್ಷ್ಮೀ ದೇವಿಯು ಯಾವಾಗಲೂ ಶಿವ ಮತ್ತು ಶಿವೆಯರ ಪೂಜೆಯಲ್ಲಿ ತೊಡಗಿರಲಿ. ಆ ಶಿವದಂಪತಿಗಳ ಆದೇಶದಿಂದಲೇ ನನಗೆ ಅಭಿಲಾಷೆಯನ್ನು ಪೂರ್ಣಗೊಳಿಸಲಿ. ಮಹಾದೇವಿ ಪಾರ್ವತಿಯ ಪಾದ ಪದ್ಮಗಳ ಪೂಜೆಯಲ್ಲಿ ಪಾರಾಯಣಲಾದ ಮಹಾಮೋಟಿಯ ಆಕೆಯ ಆಜ್ಞೆಯಿಂದ ನನಗೆ ಬೇಕಾದ ವಸ್ತುಗಳನ್ನು ಕೊಡಲಿ. ಪಾರ್ವತಿಯ ಎಲ್ಲರಿಗಿಂತ ಶ್ರೇಷ್ಠ ಪುತ್ರಿ ಸಿಂಹವಾಹಿನಿ ಕೌಶಿಕಿ ಭಗವಾನ್ ವಿಷ್ಣುವಿನ ಯೋಗ ನಿದ್ರೆ ಮಹಾಮಾಯ ಮಹಾಮಹಿಷವರ್ಧಿನಿ ಮಹಾಲಕ್ಷ್ಮಿ ಹಾಗೂ ಮಧು ಮತ್ತು ಹಣ್ಣುಗಳ ಸರವನ್ನು ಪ್ರೇಮದಿಂದ ಪಾನ ಮಾಡುವ ನಿಶಂಬ ಶುಂಭರ ಸಂಹಾರಣಿಯೂ ಆದ ಮಹಾ ಸರಸ್ವತಿ ಮಾತೆ ಪಾರ್ವತಿಯ ಆಜ್ಞೆಯಂತೆ ನನಗೆ ಮನೋವಾಂಛಿತ ವಸ್ತುಗಳನ್ನು ಕರುಣಿಸಲಿ. ರುದ್ರದೇವರಂತೆ ತೇಜಸ್ವಿ ರುದ್ರಗಣಗಳು, ಪ್ರಖ್ಯಾತ ಪರಾಕ್ರಮಿ ಪ್ರಮಥ ಗಣಗಳು ಹಾಗೂ ಮಹಾದೇವನಂತೆ ತೇಜಸ್ವಿ ಮಹಾಬಲಿ ಭೂತಗಣಗಳು, ನಿತ್ಯ ಮುಕ್ತರು, ಉಮಾಮಹಿತರು, ನಿದ್ವದಂದರು, ಉಪದ್ರವ್ಯ ಶೂನ್ಯರು, ಶಕ್ತಿಯರ ಮತ್ತು ಅನುಚರರೊಂದಿಗೆ ಇರುವವರು, ಸರ್ವಲೋಕ ವಂದಿತರು, ಸಮಸ್ತ ಲೋಕಗಳ ಸೃಷ್ಟಿ ಸಂಹಾರದಲ್ಲಿ ಸಮರ್ಥರು, ಪರಸ್ಪರ ಒಬ್ಬರೊಬ್ಬರು ಮತ್ತೊಬ್ಬರಲ್ಲಿ ಅನುರಕ್ತರು, ಭಕ್ತರು, ತಮ್ಮ ತಮ್ಮಲ್ಲಿ ಅತ್ಯಂತ ಸ್ನೇಹವಿಡುವವರು, ಒಬ್ಬರು ಮತ್ತೊಬ್ಬರನ್ನು ನಮಸ್ಕರಿಸಿ ಅವರು ಶಿವನಿಗೆ ನಿತ್ಯ ಪ್ರಿಯತಮರು, ಶಿವನ ಚಿಹ್ನೆಗಳಿಂದ ಅಲಂಕೃತರು, ಸೌಮ್ಯ ಘೋರ ಉಭಯಭಾವಯುಕ್ತರು, ಇಬ್ಬರ ನಡುವೆ ಇರುವ ದ್ವಿರೂಪ ಕುರೂಪ ಸುರೂಪ ಮತ್ತು ನಾನಾ ರೂಪಧಾರಿಗಳು ಆಗಿರುವ ಶಿವಗಣರು ಶಿವ ಹಾಗೂ ಶಿವೆಯರ ಆಜ್ಞೆಯನ್ನು ಸತ್ಕರಿಸುತ್ತಾ ನನ್ನ ಮನೋರಥಗಳನ್ನು ಸಿದ್ಧಗೊಳಿಸಲಿ. ದೇವಿಯ ಪ್ರಿಯೆ ಸಖಿಯರ ಸಮುದಾಯವು ದೇವಿಯ ಲಕ್ಷಣಗಳಿಂದಲೇ ಕೂಡಿರುವವರು ಹಾಗೂ ಭಗವಾನ್ ಶಿವನ ಮೂರನೆಯ ಆವರಣದಲ್ಲಿ ರುದ್ರಕನ್ಯರು ಹಾಗೂ ಅನೇಕ ಶಕ್ತಿಯರ ಸಹಿತ ನಿತ್ಯವೂ ಭಕ್ತಿ ಭಾವದಿಂದ ಪೂಜಿತರಾಗಿದ್ದಾರೆ. ಅವರು ಶಿವಪಾರ್ವತಿಯರ ಆಜ್ಞೆಯನ್ನ ಸತ್ಕರಿಸುತ್ತಾ ನನಗೆ ಮಂಗಳವನ್ನು ಕರುಣಿಸಲಿ. ಭಗವಾನ್ ಸೂರ್ಯನು ಮಹೇಶ್ವರನ ಮೂರ್ತಿಯಾಗಿರುವನು. ಅವನ ಸುಂದರ ಮಂಡಲವು ಪ್ರಕಾಶಮಾನವಾಗಿದೆ. ಅವನು ನಿರ್ಗುಣನಾಗಿದ್ದರೂ ಕಲ್ಯಾಣಮಯ ಗುಣಗಳಿಂದ ಕೂಡಿರುವವನು. ಕೇವಲ ಸದ್ಗುಣ ರೂಪನೇ ಆಗಿರುವನು. ನಿರ್ವಿಕಾರನು, ಎಲ್ಲರ ಆದಿಕಾರಣನು, ಅದ್ವಿತೀಯನೂ ಆಗಿರುವನು. ಈ ಸಾಮಾನ್ಯ ಜಗತ್ತು ಅವನ ಸೃಷ್ಟಿಯಾಗಿದೆ. ಸೃಷ್ಟಿ ಸ್ಥಿತಿ ಸಂಹಾರ ಈ ಕ್ರಮದಿಂದ ಅವನ ಕರ್ಮಗಳು ಅಸಾಧಾರಣವಾಗಿದೆ. ಈ ರೀತಿ ಅವನು 3, 4, 5 ರೂಪಗಳಲ್ಲಿ ವಿಭಕ್ತನಾಗಿರುವನು. ಭಗವಾನ್ ಶಿವನ 4ನೇ ಆವರಣದಲ್ಲಿ ಅನುಚರರೊಂದಿಗೆ ಅವನ ಪೂಜೆಯಾಗುತ್ತಾನೆ. ಅವನು ಶಿವನಿಗೆ ಪ್ರಿಯನು, ಶಿವನಲ್ಲೇ ಆಸಕ್ತನು, ಶಿವನ ಚರಣಾರವಿಂದಗಳಲ್ಲಿ ಅರ್ಚನೆಯಲ್ಲಿ ತತ್ಪರನೂ ಆಗಿರುವನು. ಇಂತಹ ಸೂರ್ಯದೇವನು ಶಿವೆ ಮತ್ತು ಶಿವನ ಆಜ್ಞೆಯನ್ನು ಸತ್ಕರಿಸುತ್ತಾ ನನಗೆ ಮಂಗಳವನ್ನು ಕರುಣಿಸಲಿ. ಸೂರ್ಯದೇವನಿಗೆ ಸಂಬಂಧಿಸಿದ 6 ಅಂಗಗಳು, ಅವನ ದೀಪ್ತ ಮೊದಲಾದ 8 ಶಕ್ತಿಗಳು, ಆದಿತ್ಯ, ಭಾಸ್ಕರ, ಭಾನು, ರವಿ, ಅರ್ಕ, ಬ್ರಹ್ಮ, ರುದ್ರ ಮತ್ತು ವಿಷ್ಣು, ಈ 8 ಆದಿತ್ಯ ಶಕ್ತಿಗಳು ಮತ್ತು ಅವನ ವಿಸ್ತಾರ, ಸುತಾರ, ಬೋಧಿನಿ, ಆಪ್ಯಾಯಿನಿ ಹಾಗೂ ಇವಲ್ಲದೆ ಉಷಾ, ಪ್ರಭಾ, ಪ್ರಾಜ್ಞ, ಸಂಧ್ಯಾ ಈ ಶಕ್ತಿಯರು ಚಂದ್ರನಿಂದ ಹಿಡಿದು ಕೇತುವರೆಗಿನ ಶಿವಭಾವಿತ ಗ್ರಹರು. 12 ಆದಿತ್ಯರು, ಅವರ
12 ಶಕ್ತಿಯರು, ಋಷಿಗಳು, ದೇವತೆಗಳು, ಗಂಧರ್ವರು, ನಾಗರು, ಅಪ್ಸರೆಯರು, ಸಮೂಹ, ಗ್ರಾಮಿಣಿ, ಯಕ್ಷ, ರಾಕ್ಷಸ, ಈ 7 ಸಂಖ್ಯೆಗಳ ಗಣಗಳು, 7 ಛಂದೋಮಯ ಅಶ್ವಗಳು, ವಾಲಕಿಲ್ಯಾದಿ ಮುನಿಗಳು, ಇವರೆಲ್ಲರೂ ಭಗವಾನ್ ಶಿವನ ಚರಣಾರವಿಂದಗಳನ್ನು ಅರ್ಚಿಸುವರಾಗಿದ್ದಾರೆ. ಇವರು ಶಿವ ಮತ್ತು ಪಾರ್ವತಿಯರ ಆಜ್ಞೆಯನ್ನು ಆಧರಿಸುತ್ತಾ ನನಗೆ ಮಂಗಳವನ್ನು ಕರುಣಿಸಲಿ